ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸ್ ರೆಡ್ಡಿ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವೆಲ್ಲ ಬಂದಿದ್ದೀವಿ ಮಾಂಟೆನಿಗ್ರೋ ನಾರ್ದರ್ನ್ ಪಾರ್ಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಸೇಮ್ ಸ್ವಿಟ್ಜರ್ಲ್ಯಾಂಡ್ ಥರ ಇದೆ ಕಣ್ರಿ, ಸೇಮ್ ಸ್ವಿಟ್ಜರ್ಲ್ಯಾಂಡ್ ಫೀಲೇ ಕೊಡ್ತಾ ಇದೆ. ನಂಬ್ತೀರಾ ನಿಮಗೆ ಇಲ್ಲಿ ಆ್ಯಕ್ಚುಲಿ 2 ಡಿಗ್ರಿ ಇದೆ ಇಲ್ಲಿ. ಓಕೆ ನೋಡಿ, ಇದು ತಾರಾ ರಿವರ್ ಅಂತ, ತಾರಾ ರಿವರ್ ಬ್ರಿಡ್ಜ್ ಇದು ಇಲ್ಲಿದೆ ನೋಡಿ. ಇದು ಏನೋ ಬ್ರಿಡ್ಜ್ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಕ್ಲೋಸ್ ಮಾಡಿದ್ದಾರೆ. ಇದನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇದು, ಸೊ ಹಾಗಾಗಿ ಕ್ಲೋಸ್ ಇದೆ. ಹಾಂ, ಒಂಥರ ಸ್ವಿಟ್ಜರ್ಲ್ಯಾಂಡ್ ಫೀಲೇ ಇದೆ ಇದು ಬಿಡಿ. ಸ್ನೋಫಾಲ್ ಆಗ್ತಾ ಇದೆ. ಒಂದಷ್ಟು ಕಡೆ ನಾವು ಬಂದಿದ್ದ ದಾರಿ ಇಲ್ಲ, ಫುಲ್ ಸ್ನೋಫಾಲೆ. ಓ ಚಿಡಿ 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 ನೋಡಿ. ಇವ್ರ ಹೆಸರು ಬೋಸಿದಾರ್ ಜುಗಿಕ್ ಅಂತ. ಇವರು ಇಲ್ಲಿನ ಹೀರೋ. ಓಕೆ, ಇವರು ಏನು ಮಾಡಿದ್ದಾರೆ ಅಂತಂದರೆ 1941ರಲ್ಲಿ ಇಲ್ಲಿ ಯುಗೋಸ್ಲೋವಿಯಾ ಇನ್ವೇಷನ್ ಅಂತ ಒಂದು ವರ್ಲ್ಡ್ ವಾರ್ ಟೂ ಟೈಮಲ್ಲಿ ಸೊ ಇವ್ರದ್ದೇ ಆರ್ಮಿ ಸರೆಂಡರ್ ಆಗಕ್ಕೆ ಹೋಗಿರ್ತಾರೆ. ಸರೆಂಡರ್ ಆಗಕ್ಕೆ ಹೋಗಿದ್ದಾಗ ಇವರು ಅವ್ರ ಕಮಾಂಡರ್ ಕೇಳ್ತಾರೆ, ನಿಮ್ಮ ದೇಶನ ಇದೇ ರೀತಿನ ನೀವು ಡಿಫೆಂಡ್ ಮಾಡ್ಕೊಳ್ಳೋದು ತಪ್ಪಲ್ವ, ಈ ಥರ ಸರೆಂಡರ್ ಆಗೋದು ಅಂಥೇಳಿ ಆ ಕಮಾಂಡ್ರನ್ನೇ ಸಾಯಿಸ್ಬಿಡ್ತಾರೆ. ಇವರು ಸಾಯಿಸ್ಬಿಟ್ಟು 16 ಜನ ತಂಡ ಕಟ್ಕೊಂಡು ಫುಲ್ಲು ಹೋರಾಡ್ತಾರೆ. ಸೊ 13ನೇ ತಾರೀಕು ಏಪ್ರಿಲ್ನಲ್ಲಿ ಲೈನ್ ಆಫ್ ಡ್ಯೂಟಿನಲ್ಲಿ ಇವ್ರು ತೀರ್ಕೊತಾರೆ 1941. ಸರ್ಬಿಯಾ ಮತ್ತು ಇನ್ನೊಂದು ಪೆಟ್ರೋವರ್ಕ್ ಅಂದ್ಬಿಟ್ಟು ಬಾರ್ಡ್ರ್ನಲ್ಲಿ ಇವರು ತೀರ್ಕೊತಾರೆ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಬೋಸಿದಾರ್ ಜುಗಿಕ್ ಅಂತ, ಲ್ಯೂಟಿನೆಂಟ್. ನೋಡಿ, ಇದೇ ತಾರಾ ರಿವರ್ ಬ್ರಿಡ್ಜು, ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ಹಂಗಾಗಿ ನೋಡಿ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಏನೋ ರಿನೋವೇಟ್ ಮಾಡ್ತಾ ಇದ್ದಾರೆ, ಹಂಗಾಗಿ ಪರ್ಮಿಷನ್ ಇಲ್ಲ ಅಲ್ಲಲ್ಲಿ ಒಂದೊಂದೇ. ಸೊ ಒಂದಷ್ಟು ಗಾಡಿಗಳನ್ನ ಒಂದು ಸೈಡ್ ಈ ಕಡೆ ಬಿಡ್ತಾ ಇದ್ದಾರೆ, ಒಂದು ಸೈಡ್ ಆ ಕಡೆ ಬಿಡ್ತಾ ಇದ್ದಾರೆ. ಬಟ್ ಸದ್ಯಕ್ಕಂತೂ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಆ ಹೀರೋ ಅಂತ, ಅವ್ರ ಹತ್ರ ತುಂಬ ಜನ ಫೋಟೋಸ್ ಎಲ್ಲ ಇಟ್ಸ್ಕೊತಾ ಇದ್ದಾರೆ. ತಮಾಷೆ ಅಲ್ಲ, ನಮ್ಮದೇ ಕಮಾಂಡ್ರನ್ನ ಇದು ಮಾಡಿಬಿಟ್ಟು ನಮ್ಮ ದೇಶದ ವಿರುದ್ಧ ಹೋರಾಡೋದು ಅಂತಂದರೆ ತಮಾಷೆ ಅಲ್ಲ. ನೋಡಿ ಈ ಜಾಗ ಹೇಗಿದೆ ಇಲ್ಲಿ. ಈಗ ಇನ್ನೂ ವಿಂಟರ್ ಮುಗಿದು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ನೋಡಿ, ಇದೆಲ್ಲ ಒಣಗಿರೋ ಮರಗಳು. ಸೊ ಅದೆಲ್ಲ ಕಂಪ್ಲೀಟ್ ಗ್ರೀನಾಗಿ ಟರ್ನ್ ಆಗಬೇಕು ಅಂತಂದರೆ ನೋಡಿ, ಇಲ್ಲಿ ಗ್ರೀನರಿ ಬರ್ತಾ ಇದೆ. ಫುಲ್ ಕಂಪ್ಲೀಟ್ ಗ್ರೀನರಿಯಾಗಿ ಟರ್ನ್ ಆಗಬೇಕು ಅಂತಂದರೆ ಇನ್ನೂ 1 ತಿಂಗಳು ಬೇಕು. ನೋಡಿ, ಇಲ್ಲಿಂದ ತಾರಾ ಬ್ರಿಡ್ಜ್ ನೀಟಾಗಿ ಕಾಣುತ್ತೆ. ಈ ಕಡೆ ನೋಡಿ, ಇಲ್ಲೆಲ್ಲ ಸಖತ್ತಾಗಿದೆ ಮನೆಗಳು, ಚಿಕ್ಕ ಮನೆಗಳು. ಆಲ್ಮೋಸ್ಟ್ ಸ್ವಿಟ್ಜರ್ಲ್ಯಾಂಡ್ ಫೀಲೇ ಇದೆ ಅಂದ್ಕೊಳ್ಳಿ. ನಾವು ಬಂದಿದ್ದ ರೋಡ್ ಅಂತೂ ಫುಲ್ ಹಂಗೆ ಇತ್ತು. ಸೂಪರ್ ಆಗಿದೆ. ಇಲ್ಲ, ನೀನು ಯಾವತ್ತು ತೊಗೊಂಡೆ ತೋರಿಸು ಮ್ಯಾಗ್ನೆಟು ಕುಡಿಲಿ. ತಾರಾ, ಓ ಇದು ರಾಫ್ಟಿಂಗ್. ಇದು ನೋಡಿ, ಇದು ಮ್ಯಾಗ್ನೆಟ್ಸ್ ಫ್ರಿಡ್ಜ್ ಮೇಲೆ ಅನ್ಸೋದಕ್ಕೆ, ಅಥವಾ ಮ್ಯಾಗ್ನೆಟ್ ಬೋರ್ಡ್ ಇದ್ದರೆ ನೀವು ಎಲ್ಲೆಲ್ಲಿ ಯಾವ ದೇಶ ವಿಸಿಟ್ ಮಾಡಿದರೆ ಎಲ್ಲ ಒಂದು ಕಲೆಕ್ಷನ್ಸ್ ಮಾಡ್ಬೋದು. ಆ ಥರದಕ್ಕೆ ನಮ್ಮವಳೆಲ್ಲ ಒಂದೊಂದು ತಗೊತಾವಳೆ. ಓಕೆ ನೋಡಿ, ಇಲ್ಲಿಂದ ರೋಡು, ಆಮೇಲೆ ತಾರಾ ರಿವರ್ ಎಲ್ಲ ಕಾಣುತ್ತೆ ನೋಡಿ. ನೋಡಿ ಇಲ್ಲಿ ರೋಡ್ ಕಾಣಿಸ್ತಾ ಇದೆ, ರೋಡು ಈ ಕಡೆ. ಸೊ ಇಲ್ಲಿ ನೋಡಿ ತಾರಾ ರಿವರ್, ಅದೇ ತಾರಾ ರಿವರ್. ವಾವ್. ಈ ಕಾರಲ್ಲಿ ನೋಡಿ, ನಾವು ಈ ಕಾರಲ್ಲಿ ಬಂದಿರೋದು, ಓಕೆನಾ. ಈ ಕಾರಲ್ಲಿ ಒಂದು ಸಮಸ್ಯೆ ಏನಂದರೆ ವಿಂಡೋ ತೆಗಿಯೋಕ್ಕಾಗ್ತಲ್ಲ. ವಿಂಡೋ ತೆಗೆದ್ರೆ ನಿಮಗೆ ಸುತ್ತ ಸ್ನೋ ಆಗಿದೆ, ಮೌಂಟೇನ್, ಅದೆಲ್ಲ ತೋರಿಸ್ಬೋದು. ತೆಗಿಯೋಕ್ಕಾಗ್ತಿಲ್ಲ. ನೋಡಿ, ನಾನು ಮೊಬೈಲಲ್ಲಿ ಒಂದಷ್ಟು ಸ್ನೋದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಮೌಂಟೇನ್ದು.
ಸಾಧ್ಯ ಆದರೆ ಅದನ್ನು ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ ಸ್ನೋ ಆಗಿರೋದು ಎಲ್ಲೆಲ್ಲಿ ಸ್ನೋ ಆಗಿದೆ ಅಂತ ನೋಡಿ. ಇದೇ ಗಾಡೀಲಿ ಬಂದಿರೋದು ನಾವು. ನೋಡಿ ಅಲ್ಲಿ ಸ್ನೋ ಆಗ್ತಾ ಇರೋದು ಮೌಂಟೇನ್. ಆಗ್ತಾ ಇದೆ ನೋಡಿ. ಸ್ನೋ ಆಗ್ತಾ ಇದೆ. ನೋಡಿ ಸ್ನೋ, ಕೊನೆಗೂ ಸ್ನೋ ನೋಡೋಕ್ಕೆ ಸಿಕ್ತು ಹತ್ರದಿಂದ. ಯಾವ ಥರ ಇದೆ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸ್ನೋ. ಓ ಒಳಕ್ಕೆ ಹೋಗ್ತಾ ಇದೆ. ಈ ಕಡೆಯಿಂದ ಹರ್ಕೊಂಬಂದಿರೋದು. ಒಳಗಡೆ ಎಲ್ಲ ಹೋಗ್ಬಿಡುತ್ತೆ, ಬೇಡ ಬನ್ನಿ. ಈ ಥರ ಇದೆ ಒಳ್ಳೆ. ನೋಡಿ ಸ್ನೋ 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 ಸ್ನೋ. ಬಾಬಾ ಏನು ಕಾಣ್ತಾ ಇದೆ ಗುರು. ಫಸ್ಟ್ ಟೈಮ್ ಸ್ನೋ ಫೀಲ್ ಮಾಡ್ತಾ ಇರೋದು ಭಾರಿ ಖುಷಿ ಆಗ್ತಾ ಇದೆ. ಅದು ಟಚ್ಚು ಒಂಥರ ಸ್ಪಾಂಜ್ ಥರ ಅನಿಸ್ತಾ ಇದೆ. ನೋಡಿ ನಿಮ್ಗೆ ಆ ಕಡೆ ಈ ಕಡೆ ಕಾಣ್ತಾ ಇರ್ಬೋದು ಸ್ನೋ. ಎಲ್ಲ ಕಾಣ್ತಾ ಇದೆ ನೋಡಿ. ಫುಲ್ಲು ರೋಡ್ ಫುಲ್ಲು ಇದಾಗಿದೆ ನೋಡಿ. ಓಕೆ, ಇಲ್ಲಿ ಬ್ಲ್ಯಾಕ್ ಲೇಕ್ ನೋಡೋಣ ಅಂತ ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ಸ್ನೋ ಪೂರ್ತಿ, ಒಳಗಡೆ ಎಲ್ಲ ಫುಲ್ ಸ್ನೋ ಇದೆ. ಕಾಲಿಟ್ರೆ ಹೆಚ್ಚು ಕಮ್ಮಿ ಒಂದು 5 ಇಂಚು ಶೂ ಒಳಗೆ ಹೋಗ್ತಾ ಇದೆ. ಸೊ ಹಂಗಾಗಿ ಹೋಗೋಕ್ಕೂ ಒಂಥರ ಭಯ, ತಣ್ಣಗಿದೆ ಸಿಕ್ಕಾಬಿಟ್ಟೆ. ನನ್ನ ಬಾಯಿ ನೋಡಿ, ಇದು ಗೊತ್ತಾಗ್ತಾ ಇದೆ ನಿಮಗೆ, ಗೊತ್ತಾಗ್ತಾ ಇದೆ ನೋಡಿ. ನೋಡಿ ಬ್ಲ್ಯಾಕ್ ಲೇಕ್ಗೆ ಹೀಗೆ ಹೋಗ್ಬೇಕು. ಬ್ಲ್ಯಾಕ್ ಲೇಕ್ಗೆ ಬ್ಲ್ಯಾಕ್ ಡಾಗ್ ಜೊತೆ. ಇದು ನೋಡಿ, ಇದು ಫಾರೆಸ್ಟ್ ಪ್ರೆಮಿಸಿಸ್ ಅನ್ಸುತ್ತಿದೆ. ಆಲ್ಪೈನ್ ಟ್ರೀಸ್ ಇಲ್ಲೆಲ್ಲ ಈ ಮರಗಳೇ ಈ ಸೀಸನಲ್ಲಿ ಉಳ್ಕೊಳ್ಳೋದು. ನೋಡಿದೆ ಸ್ನೋ ಅಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ರೋಡಲ್ಲಿ ನೋಡಿ, ಇಲ್ಲೇ ಈ ಮನೆ ಎಲ್ಲ ಕಡೆ ಫುಲ್ ಸ್ನೋ ನೋಡಿ. ನಿಮ್ಗೆ ಕಾಣಿಸ್ತಾ ಇರುತ್ತೆ ಅಲ್ಲೆಲ್ಲ ಮನೆ ಹತ್ರ ಎಲ್ಲ. ಓ ಇಲ್ಲಿ ನೋಡಿ, ಇದೆಲ್ಲ ರೋಡ್ ಸೈಡ್ ಆಗಿರೋದನ್ನ ಕ್ಲೀನ್ ಮಾಡಿರೋದು ಅನ್ಸುತ್ತಲ್ಲ. ಹಾಂ ನೋಡಿ, ರೋಡ್ ಮೇಲಿರೋ ಸ್ನೋನೆಲ್ಲ ಎತ್ತಿ ಸೈಡ್ಗೆ ಹಾಕಿರೋದು ಇದು. ಸೊ ಮಾಂಟೆನಿಗ್ರೋ ನಾರ್ದರ್ನ್ ಪಾರ್ಟು ಹೆಚ್ಚು ಕಮ್ಮಿ ಸ್ವಿಟ್ಜರ್ಲ್ಯಾಂಡ್ ಥರನೇ.
ಫುಲ್ ಸ್ನೋಫಾಲ್. ಸದರ್ನ್ ಪಾರ್ಟಲ್ಲಿ ಸ್ನೋ ಇಲ್ಲ, ಅಲ್ಲಿ ಬೀಚು ಮತ್ತು ಇಟಲಿ ಫೀಲಲ್ಲಿ. ನಾರ್ದರ್ನ್ ಪಾರ್ಟು ನಿಮ್ಗೆ ಫುಲ್ಲು ಸ್ನೋಫಾಲ್. ಓ, ಏನು ಮೇಡಮ್ ಸ್ವಿಟ್ಜರ್ಲ್ಯಾಂಡ್ ನೋಡಿಬಿಟ್ರಿ. ನೋಡಿ ಇಲ್ಲಿ ಫುಲ್ಲು ಸ್ನೋ ಇದೆ, ಫುಲ್. ಇದು ಜಸ್ಟ್ ಇವತ್ತು ಬೆಳಗ್ಗೆ ಬಿದ್ದಿರೋದು, ಕಾಲಿಟ್ರೆ ಹಂಗೆ ಒಳಕ್ಕೆ ಹೋಗ್ತಾ ಇದೆ. ಆ್ಯಕ್ಟಿವಿಟೀಸು ಬಿಕಾಸ್ ಆಫ್ ಸ್ನೋ, ಈ ಆ್ಯಕ್ಟಿವಿಟೀಸ್ನೇ ಕ್ಲೋಸ್ ಮಾಡಿದ್ದಾರೆ ಫುಲ್. ನೋಡಿ ಇದು ಫಾರೆಸ್ಟ್ ಒಳಗಡೆ ಎಲ್ಲ ಸ್ನೋನೇ ಇದೆ. ನೋಡಿ ಇಲ್ಲಿ ಯಾವ ಥರ ಇದೆ, ಫುಲ್ಲು ಬೆಟ್ಟನೇ ಸ್ನೋ. ಹುಷಾರೇ, ಒಳಕಿಳಕ್ಕೆ ಹೋಗ್ಬಿಟ್ಟು ಆಮೇಲೆ. ನೋಡಿ ಫುಲ್ಲು ಸ್ನೋನೇ ಇದೆ, ಫುಲ್. ಚಳಿ ಏನು ಹಿಂಗಾಗ್ತೈತೆ ಗುರು. ನೋಡಿ ಯೂಶಲಿ ಇಲ್ಲಿ ರೋಡ್ ಮೇಲೆ ಇರುತ್ತಲ್ಲ ಸ್ನೋ, ಅದನ್ನು ಉಪ್ಪು ಹಾಕ್ಬಿಟ್ಟು ಕರಗಿಸ್ತಾರಂತೆ ಜಾಸ್ತಿ ಓಡಾಡೋವಂಥ ಸಂದರ್ಭದಲ್ಲಿ. ಆಮೇಲೆ ಸೈಕಲ್ ಪಾತ್ಸ್ ಇರುತ್ತೆ ನೋಡಿ, ಅವ್ರು ರೆಗ್ಯುಲರಾಗಿ ಓಡಾಡಲೇಬೇಕು ಅಂತ ಸೈಕಲ್ ಪಾತ್ ಇರೋ ಕಡೆ ಎಲ್ಲ ಈ ಥರ ರೋಡ್ ಮೇಲೆ ಉಪ್ಪು ಹಾಕ್ಬಿಟ್ಟು ಸ್ನೋ ಕರಗಿಸ್ತಾರಂತೆ. ನೋಡಿ ಮಿಕ್ಕಿದ ಈ ಕಡೆ ಎಲ್ಲ ಸೈಡ್ಗೆ ತೆಗೆದಾಕ್ತಾರೆ. ನೋಡಿ ಈ ಕಡೆ ಆ ಕಡೆ ಎಲ್ಲ. ಸ್ನೋ ನೋಡೋಕ್ಕಷ್ಟೇ ಗುರು ಚಂದ, ಒಂದು ಸ್ವಲ್ಪ ಹೊತ್ತು ನೋಡೋಕ್ಕೆ ಚಂದ, ಆಮೇಲೆ ಸರಿಯಾಗಿ ಇದಾಗುತ್ತೆ. ಹೇಳಲ್ವಾ, ಪ್ರಕೃತಿ ಇವೆಲ್ಲ ಎಷ್ಟು ನೋಡೋಕ್ಕೆ ರಮಣೀಯವಾಗಿರುತ್ತೋ ಅಷ್ಟೇ ರೌದ್ರವಾಗೂ ಇರುತ್ತೆ ಅಂತ. ಅವಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್. ನೋಡಿ ಇದು ಟಾಯ್ ಟ್ರೈನ್, ನನ್ನ ಬಾಯಲ್ಲಿ ನೋಡಿ ಇವಾಗ ಹೆಂಗೆ ಬರ್ತಾ ಇದೆ. ಬ್ಲ್ಯಾಕ್ ಲೇಕ್ ಬಹುಶಃ ನಿಮ್ಗೆ ಇಲ್ಲಿಗೆ ಕಾಣಿಸ್ತಾ ಇದೆ ನೋಡಿ. ನೋಡಿ ಇದು ಪಾರ್ಕಿಂಗ್ ಸ್ಪೇಸು ಬ್ಲ್ಯಾಕ್ ಲೇಕ್ ಬರೋದಕ್ಕೆ. ಓಹೋ ಹೋ 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 ಓಹೋ ಹೋ ಹೋ ಹೋ, ಏನು ಗುರು ಬ್ಯೂಟಿ ಇದು. ಪಾ 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 ಪಾ, ಲಿಟ್ರಲಿ ಸ್ವರ್ಗ ಗುರು. ಏನಿದೆ ಗುರು ಇದು, ಸೂಪರ್ ಆಗಿದೆ. ಪಾ 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 ಪಾ, ಸ್ಪ್ಲೆಂಡಿಡ್ ವ್ಯೂ, ಸಾಕಾಗಿದೆ ಮಾತ್ರ. ಓಕೆ ನೋಡಿ ಬ್ಲ್ಯಾಕ್ ಲೇಕ್ ಇದೇನೆ. ನಿಮ್ಗಲ್ಲಿ ಜನ ಇದ್ದಾರೆ ಅನ್ಸುತ್ತಲ್ಲ, ಯಾರೋ ಇಬ್ಬರು ಇದ್ದಾರೆ. ಓಕೆ ನೋಡಿ ಸ್ನೋ, ನೋಡಿ ಈ ಬೆಟ್ಟದಲ್ಲಿ ಸ್ನೋ ಆಗೇ ಇದೆ, ಇದರಲ್ಲಿ ಬ್ಯೂಟಿಫುಲ್ ವ್ಯೂ. ಇದು ಸ್ನೋ ಆಗೇ ಇದೆ ನೋಡಿ, ಇದು ಸ್ವಲ್ಪ ಕರಗಿದೆ. ಇದು ನೋಡಿ ಬಾ 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 ಬಾ, ಏನು ರೀ ಬ್ಯೂಟಿ ಇದು, ಬ್ಯೂಟಿ ಬ್ಯೂಟಿ, ಸೂಪರಾಗಿದೆ. ಓಕೆ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ ಬ್ಲ್ಯಾಕ್ ಲೇಕ್. ಲೇಕ್ ಪಕ್ಕದಿಂದ ಈ ಥರ ಹೋಗ್ಬೇಕು. ಕ್ರೇಜಿ ಕ್ರೇಜಿ. ಹಾಂ ಯಾವುದು? ಓಕೆ ತಾರಾ ಲೇಕಲ್ಲಿ ನಾವು ನೋಡಿದ್ವಲ್ಲ ತಾರಾ ಬ್ರಿಡ್ಜು, ಅದರದ್ದು ತಾರಾ ಲೇಕ್ ಇದು. ಸೊ ಇದನ್ನು ಬ್ಲ್ಯಾಕ್ ಲೇಕ್ ಅಂತಲೂ ಕರೀತಾರೆ. ಇದು ಏನು ಅಂತಂದರೆ ಫುಲ್ ಬ್ಲ್ಯಾಕಾಗಿ ಕಾಣುತ್ತೆ. ಮೋಸ್ಟ್ಲಿ ಇದು ಇದ್ರದ್ದು ಇಂಪ್ರೆಷನ್ ಅನ್ಸುತ್ತಲ್ಲ, ಆಲ್ಪೈನ್ ಟ್ರೀಸ್ದು ಇಂಪ್ರೆಷನ್ ಮೋಸ್ಟ್ಲಿ ಇದು ಬ್ಲ್ಯಾಕಾಗಿ ಕಾಣ್ತಾ ಇದೆ ಅನಿಸುತ್ತೆ. ಓಕೆ ಓಕೆ ನೋಡಿ ಇದು ಎರಡು ನದಿ ಜೋಡಣೆ ಇದು. ಒಂದು ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ತಾರಾ ರಿವರು. ಅದ್ರ ಪಕ್ಕ ಇದು ಐಲ್ಯಾಂಡ್ ಥರ ಕಾಣ್ತಾ ಇದೆ ಎದುರುಗಡೆ. ಅದ್ರ ಹಿಂಭಾಗದಲ್ಲಿರೋದು ರೀವಾ ಅಂದ್ಬಿಟ್ಟು, ಅಂದರೆ ರೈವಾ ರಿವರ್ ಅಂದ್ಬಿಟ್ಟು
ಎರಡರದ್ದು ಸಂಗಮ ಇದು ನೋಡಿ. ಈಗಷ್ಟೇ ಸ್ನೋಫಾಲ್ ಬೇರೆ ಆಯಿತು ನೋಡಿ. ಈ ಪ್ಲೇಸ್ ಹೆಸರು ಡುಮಿಟೋರ್ ನ್ಯಾಷನಲ್ ಪಾರ್ಕ್ ಅಂತ ಝಾಬ್ಲಿ ಹಾಕಲ್ಲಿರೋದು. ನಾರ್ದನ್ ಪಾರ್ಟ್ ಆಫ್ ಮಾಂಟೆನಿಗ್ರೋಲಿರೋದು. ಈ ಕಡೆ ಬಂದರೆ ಮಿಸ್ ಮಾಡದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಹೇಳಿದ್ನಲ್ಲ, 2 ರಿವರ್ ಸಂಗಮ, ಒಂದು ಬ್ಲ್ಯಾಕ್ ಲೇಕು, ಇನ್ನೊಂದು ರೈವಾ ಅಂದ್ಬಿಟ್ಟು 2 ಸಂಗಮ ಆಗುತ್ತೆ. ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಟೈಮಲ್ಲಿ ಸ್ನೋಫಾಲ್ ಇರುತ್ತೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸ್ನೋಫಾಲ್ ಆಗ್ತಾಯಿದೆ ಆ್ಯಕ್ಚುಲಿ, ಪ್ರೆಸೆಂಟ್ ಆಗ್ತಾಯಿದೆ. ಸೊ ತುಂಬಾ ಚೆನ್ನಾಗಿದೆ ಈ ಪ್ಲೇಸು, ರಿಫ್ರೆಶಿಂಗ್ ಆಗಿದೆ. ಬಟ್ ನಮ್ಮ ಹಳೆಯವ್ರಿಗೆಲ್ಲ ಈ ಪ್ಲೇಸ್ ಇಷ್ಟ ಆಗಲ್ವಂತೆ. ಯಾಕಂದರೆ ಅವ್ರಿಗೆ ಈ ಥರ ವಿಂಟರ್ ನೋಡಿ 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 ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ ಬೀಚ್ ಸೈಡ್ ತುಂಬ ಇಷ್ಟ ಆಯಿತು. ಅಂದರೆ ನಾವು ನೆನ್ನೆ ಎಲ್ಲ ಇದ್ವಲ್ಲ, ಸದರ್ನ್ ಪಾರ್ಟ್ ಆಫ್ ಮಾಂಟೆನಿಗ್ರೋ, ಅದಿಷ್ಟ ಆಯ್ತಂತೆ. ಸೊ ನನಗೇನೋ ಇದು ತುಂಬ ಇಷ್ಟ ಆಯಿತು. ಬಟ್ ಚಳಿ ತಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈ ಥರ ವಿಂಟರ್ ಟೈಮಲ್ಲಿ, ಸ್ನೋಫಾಲ್ ಟೈಮಲ್ಲಿ ಕಂಪಲ್ಸರಿ 3 ಲೇಯರ್ಸ್ ಕಂಪಲ್ಸರಿ ಬೇಕೇ ಬೇಕು. ಒಂದು ಥರ್ಮಲ್ಲು, ಫ್ಲೀಸು, ಜಾಕೆಟು ಕಂಪಲ್ಸರಿ ಬೇಕೇ ಬೇಕು, ಗ್ಲೌಸು ಅದೆಲ್ಲ. ಯಾಕಂದರೆ 2 ಡಿಗ್ರಿ ಅಂದರೆ ಊಹೆ ಮಾಡಿಕೊಳ್ಳಿ, 2 ಡಿಗ್ರಿ 1 ಡಿಗ್ರಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅವೆಲ್ಲ ಇಲ್ದಿರ ಬರೋಕ್ಕೆ ಹೋಗ್ಬಿಡಿ. ಯೂಶ್ವಲಿ ನಿಮಗೆ ಬರೋಕ್ಕಿಂತ ಮುಂಚೆನೇ ನೀವು ಚೆಕ್ ಮಾಡೇ ಬರ್ತೀರಾ, ಆದರೂ ಜೊತೆಲಿ ಇಟ್ಕೊಳ್ಳಿ ಯಾವಾಗಲೂ. ನೋಡಿ, ಚಿಕ್ಕದಾಗಿ ಸ್ನೋ ಆಗ್ತಾಯಿದೆ, ಕಾಣಿಸ್ತಾ ಇದೆ ಅನ್ಸುತ್ತಲ್ಲ, ಚಿಕ್ಕದಾಗಿ ಬೀಳ್ತಾ ಇದೆ ನೋಡಿ. ಚಿಕ್ಕದಾಗಿ ಸ್ನೋ ಆಗ್ತಾ ಇದೆ. ಸೊ ನನ್ನ ಎಲ್ಲ ಆಸೆ ಈಡೇರಿಸ್ತು ಈ ಮಾಂಟೆನಿಗ್ರೋ. ಬೀಚು, ಬಿಸಿಲು, ಚಳಿ, ಮಳೆ, ಆಮೇಲೆ ಸ್ನೋಫಾಲ್, ಇಷ್ಟು ವೆದರ್ನು ನಾನಿಲ್ಲಿ ವಿಟ್ನೆಸ್ ಮಾಡಿದೆ ಮಾಂಟೆನಿಗ್ರಲ್ಲಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತ್ರ. ಹೇಳಿದ್ನಲ್ಲ, ಸ್ನೋಫಾಲು ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ದೂರದಿಂದ ನೋಡಿದ್ದೆ ಭೂತಾನಲ್ಲಿ ಲಾಸ್ಟ್ ಟೈಮ್. ಓಕೆ, ನಾನು ನಿನ್ನೆ ನನ್ನ ಟ್ರೆಕ್ ವೀಡಿಯೋನಲ್ಲಿ ಹೇಳಿದ್ದೆ ಫಾರಿನ್ ಕಂಟ್ರೀಸ್ನಲ್ಲಿ ನನ್ನ ಫಸ್ಟ್ ಟ್ರೆಕ್ ಅಂತ. ಇಲ್ಲ, ಇದು ಸೆಕೆಂಡು. ನಾನು ಭೂತಾನಲ್ಲಿ ಟೈಗರ್ ನೆಸ್ಟ್ ಸಹ ಟ್ರೆಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ದೂರದಿಂದ ಅಲ್ಲಿ ದೂರದಿಂದ ಸ್ನೋ ನೋಡಿದ್ದೆ ನಾನು. ಸೊ ಝೂಮ್ ಮಾಡಿಕೊಂಡು ದೂರದಿಂದ ನೋಡಿದ್ದೆ. ಸೊ ಇದು ಇಷ್ಟು ಹತ್ರದಿಂದ ನೋಡ್ತಾ ಇರೋದು ಫಸ್ಟ್ ಟೈಮ್. ನೋಡಿ, ಫುಲ್ಲು ಮೌಂಟೇನ್ ಹೇಗಿದೆ. ಟನಲ್ ನೋಡಿ ಮೌಂಟೇನ್. ಓಕೆ ಸರ್, ನೋಡಿದ್ರಲ್ವಾ, ಮಾಂಟೆನಿಗ್ರೋದ ನಾರ್ದನ್ ಪಾರ್ಟು ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ಬೋದು. ಅಷ್ಟು ಸುಂದರವಾಗಿತ್ತು. ಸೊ ಬ್ಲ್ಯಾಕ್ ಲೇಕು, ಆಮೇಲೆ ತಾರಾ ರಿವರ್ ಬ್ರಿಡ್ಜ್ ಅನ್ಫಾರ್ಚುನೇಟ್ಲಿ ನೋಡೋಕ್ಕಾಗಲಿಲ್ಲ, ಅದೇನು ಅಂಡರ್ ಕನ್ಸ್ಟ್ರಕ್ಷನಲ್ಲಿತ್ತು. ಸೊ ಅದು ನೋಡೋಕ್ಕಾಗಲಿಲ್ಲ. ಮಿಕ್ಕಿದ್ದೆಲ್ಲ ತುಂಬಾ ಸುಂದರವಾಗಿತ್ತು. ಸ್ನೋಫಾಲ್ ವಿಟ್ನೆಸ್ ಮಾಡಿದ್ವಿ, ಸ್ನೋ ನೋಡಿದ್ವಿ, ಆಮೇಲೆ ಫಾರೆಸ್ಟ್ ಫೀಲ್ ಆಯಿತು, ಎಲ್ಲ ನೋಡಿದ್ವಿ, ಎಲ್ಲ ಸುಂದರವಾಗಿತ್ತು. ಸೊ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ಹೊಸ ವ್ಲಾಗ್ನೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ